ನಮಸ್ಕಾರ, ನ್ಯೂಸ್ 26 ಗೆ ಸ್ವಾಗತ. ಈ ಸರ್ಕಾರ ಏನು ಮಾಡಲ್ಲ, ಈ ಸರ್ಕಾರ ನಾಲಾಯಕ ಸರ್ಕಾರ, ತಾಕತ್ತಿಲ್ಲದ ಸರ್ಕಾರ, ಏನು ಕ್ರಮ ತೆಗೆದುಕೊಳ್ಳಲ್ಲ. ಈ ಭಾವನೆಯಿಂದ ಇವತ್ತು ಈ ಒಂದು ಘಟನೆ ನಡೆದಿದೆ. ಇವತ್ತು ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಹಾಕಿದೆ. ಲಕ್ಷಾಂತರ ಪೊಲೀಸರಿದ್ದು, IAS IPS ಅಧಿಕಾರಿಗಳಿದ್ದು ಒಬ್ಬ ಬಡ ಹೆಣ್ಣು ಮಗಳ ಮೇಲೆ ಈ ತರ ದೌರ್ಜನ್ಯ ಆಗ್ತದೆ ಅಂತ ಹೇಳಿದ್ರೆ, ವಿಧಾನಸೌಧ ಇಲ್ಲಿ ಬಂದು ಅಧಿವೇಶನ ನಡೆಸಿದ್ದು ಏನಕ್ಕೋಸ್ಕರ? ಮಹಿಳೆಯರನ್ನ ರಕ್ಷಣೆ ಮಾಡಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಈ ಅಧಿವೇಶನ ನಡೆಸಿ ಸಾರ್ಥಕತೆ ಏನ್ ಬರ್ತೈತೆ? ಕೋರ್ಟ್ ಹೇಳಿದೆ, ಹಿಂದೆ ಮಹಾಭಾರತದಲ್ಲಿ ದುಶ್ಯಾಸನ ಇದ್ದ, ಅವನು ಇಂಥ ಕೆಟ್ಟ ಕೆಲಸ ಮಾಡಲಿಲ್ಲ, ಅವನಿಗಿಂತ ವರ್ಸ್ಟ್ ಅಂತ ಹೇಳಿದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಹಾಕಿದ್ದಾರೆ. ಗೃಹ ಸಚಿವರು, ಮುಖ್ಯಮಂತ್ರಿಗಳು, ಇಲ್ಲಿನ ಮಂತ್ರಿಗಳು ಉಪಯೋಗಕ್ಕೆ ಕೆಲಸಕ್ಕೆ ಬಾರದು, ದುಡ್ಡು ಹೊಡೆಯಕ್ಕೆ, ಕಮಿಷನ್ ಹೊಡೆಯಕ್ಕೆ, ಟ್ರಾನ್ಸ್ಫರ್ ದಂಧೆಯಲ್ಲಿ ಮುಳುಗ್ತಾ ಇದ್ದಾರೆ. ದುಡ್ಡು ಎಷ್ಟು ಬರ್ತದೆ ಲೂಟಿ ಹೊಡೆಯಕ್ಕಿದ್ದಾರೆ ಹೊರತು ಜನರ ರಕ್ಷಣೆ ಮಾಡಕ್ಕೆ ಈ ಸರ್ಕಾರ ಇಲ್ಲ ಅನ್ನೋದು ಇವತ್ತು ಸಾಬೀತಾಗಿದೆ. ಸಿದ್ದರಾಮಯ್ಯನವರೇ, ಅಧಿವೇಶನ ಬಂದ್ ಮಾಡಿದ್ರಿ, ಇಲ್ಲಿಂದ ನೀವು ಏನ್ ತಗೊಂಡೋದ್ರಿ? ದಲಿತ ಮಹಿಳೆ ಮೇಲೆ ನಿರ್ವಸನ ಮಾಡಿರ್ತಕ್ಕಂಥ ಒಂದು ಕೆಟ್ಟ ಘಟನೆ, ಇಲ್ಲಿಂದ ಅದನ್ನ ಹೊತ್ಕೊಂಡು ಹೋಗ್ತಾ ಇದ್ದೀರಾ. ನೀವು ನಾಲಾಯಕ್, ಈ ಸರ್ಕಾರ ನಾಲಾಯಕ್ ಅನ್ನೋದನ್ನ ಹೊತ್ಕೊಂಡು ಹೋಗ್ತಾ ಇದ್ದೀರಾ. ನಮ್ಮೆಲ್ಲ ಶಾಸಕರು ಇವತ್ತೊಂದು ನಿಲುವಳಿ ಸೂಚನೆಯನ್ನ ಕೊಟ್ಟಿದ್ರಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೋಗಿದೆ ಅಂತ ಹೇಳಿ ಈ ಒಂದು ಘಟನೆಯನ್ನ ಖಂಡಿಸೋದಕ್ಕೋಸ್ಕರ ಕರೆದಂತ ನಿಲುವಳಿ ಸೂಚನೆ ಅದು. ಸ್ಪೀಕರ್ ಅವರು ಹೇಳಿದ್ರು, ನಿಲುವಳಿ ಸೂಚನೆ ಅಕ್ಸೆಪ್ಟ್ ಮಾಡಿದ್ದೀನಿ, ನಾಳೆ ಇದನ್ನ 69 ಹಂಗೆ ಕನ್ವರ್ಟ್ ಮಾಡಿ ನಿಮಗೆ ಮಾತಾಡಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಈ ಒಂದು ದೌರ್ಜನ್ಯದ ಒಂದು ಪ್ರತಿಭಟನೆ ವಿಧಾನಸೌಧ ಒಳಗಡೆ ಆಗ್ಬೇಕಾಯಿತು. ಬಿಜೆಪಿ ಅವರು ಇದನ್ನ ಮಾಡ್ತಾರೆ, ಇದನ್ನ ಖಂಡಿಸ್ತಾರೆ ಅಂತ ಹೇಳಿ ಏಡಿಗಳ ರೀತಿ ಓಡೋಗಿದ್ದೀರಾ ನೀವು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.